ಓಂ ನಮಃ ಶಿವಾಯ. ಓಂ ನಮಃ ನಾರಾಯಣಯ್ಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಪೂಜಿಸಿದ ತುಳಸಿ ಗೊಂಚಲಿನಿಂದ ಈ ರೀತಿ ಮಾಡಿ ಏನು ಮಾಡಿ ಅದರಿಂದ ಏನಾಗುತ್ತೆ ಅದ್ರ ಬಗ್ಗೆ ಹೇಳ್ತಾನೆ. ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆಯೇ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು. ಏನೇ ಸಮಸ್ಯೆ ಮನುಷ್ಯರ ಮೇಲೆ ಒಂದಲ್ಲೊಂದು ಸಮಸ್ಯೆ ಕಾಡುವಂಥದ್ದು. ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಏನಾದರೂ ಒಂದು ಪರಿಹಾರ ಅಥವಾ ಏನಾದರೂ ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಡೀಟೇಲ್ ಆಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಕೂಡ ನಮೂದಿಸಿ. ಒಂದೆರಡು ಗೊತ್ತಿಲ್ಲ ಅಂತ ಪರವಾಗಿಲ್ಲ, ಪ್ರಶ್ನೆ ಸ್ಪಷ್ಟವಾಗಿರಲಿ. ಹಾಗೆ ನಿಮ್ಮವ್ರಿಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ಅಂದರೆ ಅದನ್ನು ಕೂಡ ಡೀಟೇಲ್ ಆಗಿ ಬರೆದು ಕಳುಹಿಸಿ. ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ನನ್ನ ಚಾನಲ್ ಮುಖಾಂತರ ವಿಷಯವನ್ನು ಹೇಳ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿರುತ್ತೆ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೇಳ್ಬೋದು. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಸ್ವಲ್ಪ ಉತ್ತರ ಬರುವಾಗ ಲೇಟ್ ಆದರೆ ಚಿಂತೆ ಬೇಡ, ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಕುಚ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಅಂದರೆ ಪೂಜೆ ಮಾಡಿದ ಒಣ ತುಳಸಿ ಗೊಂಚಲನ್ನು ಗಂಗಾಜಲದಲ್ಲಿ ಮುಳುಗಿಸಿ. ಗಂಗಾಜಲ ಅಂದರೆ ಯಾವುದೇ ಒಂದು ತೀರ್ಥ, ದೇವಸ್ಥಾನದ ತೀರ್ಥ ಇರುತ್ತೆ ಅಲ್ವಾ, ಗಂಗಾಜಲನೂ ಆಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ದೇವಸ್ಥಾನದಲ್ಲಿ ಕೊಡುವಂಥ ಒಂದು ತೀರ್ಥ ಕೂಡ, ಅದು ಕೂಡ ಗಂಗಾಜಲಕ್ಕೆ ಏನು ಸಮಾನವಾಗಿರುವಂಥದ್ದು. ಅದರಲ್ಲಿ ಮುಳುಗಿಸಿ ಅದ್ದಿ ಮನೆಯ ಮೂಲೆಯಲ್ಲಿ ಸಿಂಪಡಿಸಬೇಕು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿನ ಋಣಾತ್ಮಕ ಏನು ಇರುತ್ತೆ, ಋಣಾತ್ಮಕ ದೂರವಾಗಿ ಸಕಾರಾತ್ಮಕತೆ ಏನು ಉಂಟಾಗುವಂತೆ ಮಾಡುತ್ತೆ. ಆ ಋಣಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಹಾಗಾಗಿ ಮನೆಯಲ್ಲಿ ಶಾಂತಿ ಸಂತೋಷ ನೆಲೆಯಾಗುವಂಥದ್ದು ಅನ್ನುವ ನಂಬಿಕೆ ಇರುವಂಥದ್ದು. ಇದು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ನೆಲೆಸುವಂತೆ ಮಾಡುತ್ತದೆ. ಅಂದರೆ ಮನೆಯಲ್ಲಿ ಜಗಳ ಆಗುವಂಥದ್ದು, ಕಿರಿಕಿರಿ ಆಗುವಂಥದ್ದು, ನೆಮ್ಮದಿ ಇಲ್ಲದೆ ಇರುವುದು, ಅದೆಲ್ಲ ಋಣಾತ್ಮಕ ಶಕ್ತಿ ಜಾಸ್ತಿ, ನೆಗೆಟಿವಿಟಿ ಜಾಸ್ತಿ ಇದ್ದಾಗ ಆಗುತ್ತೆ. ಈ ಥರ ಒಣ ತುಳಸಿ ಗೊಂಚಲಿಂದ, ಅದೇ ಪೂಜೆ ಮಾಡಿ ಇರುತ್ತಲ್ವ ಒಣ ತುಳಸಿ ಗೊಂಚಲು, ಅದರಿಂದ ನೀವು ಈ ಥರ ಮಾಡಿದರೆ, ಪರಿಹಾರ ಮಾಡಿದರೆ ಖಂಡಿತವಾಗ್ಲೂ ಮನೆಯಲ್ಲಿ ಸುಖ ಶಾಂತಿ ನೆಲೆಯಾಗುತ್ತೆ.